ನಮಸ್ಕಾರ ಎಲ್ರಿಗೂ. ನನ್ನ ಚಾನಲ್ಗೆ ಮತ್ತೊಮ್ಮೆ ನಿಮಗೆ ಸ್ವಾಗತ. ಸಾಮಾನ್ಯವಾಗಿ ನಮ್ಮ ಮನೆಗಳಲ್ಲಿ ಅವಲಕ್ಕಿ ಇದ್ದೇ ಇರುತ್ತೆ. ಇವತ್ತು ನಾನು ಪೇಪರ್ ಅವಲಕ್ಕಿಯಿಂದ ತುಂಬ ಸುಲಭವಾಗಿ ಮತ್ತು ತುಂಬ ಕಡಿಮೆ ಸಮಯದಲ್ಲಿ ಮಾಡುವಂತಹ 2 ರೆಸಿಪಿಗಳನ್ನು ಮಾಡಿ ತೋರಿಸ್ತೀನಿ. ಮೊದಲನೆಯದು ಕಲಸಿದ ಅವಲಕ್ಕಿ. ಇದನ್ನು ಮಾಡಲು 1 ಕಪ್ ಹಸಿ ತೆಂಗಿನಕಾಯಿ ತುರಿ ಮತ್ತು 4 ಕಪ್ ಪೇಪರ್ ಅವಲಕ್ಕಿಯನ್ನು ತಗೊಳ್ಳಿ. ಒಗ್ಗರಣೆ ಸೌಟಿಗೆ 4-5 ಚಮಚದಷ್ಟು ಎಣ್ಣೆಯನ್ನು ಹಾಕಿ ಮತ್ತು ಕಾದ ನಂತರ 1/4 ಕಪ್ ಶೇಂಗಾವನ್ನು ಹಾಕಿ ಹುರಿಯಿರಿ. ಇದಕ್ಕೆ ಅರ್ಧ ಚಮಚ ಕೊತ್ತಂಬರಿ ಬೀಜ, ಅರ್ಧ ಚಮಚ ಜೀರಿಗೆ ಮತ್ತು 1/4 ಚಮಚ ಸಾಸಿವೆಯನ್ನು ಹಾಕಿ. ಇದಕ್ಕೆ 10-12 ಕರಿಬೇವಿನ ಎಲೆಗಳನ್ನು ಕೂಡ ಹಾಕಿ. ಇಷ್ಟು ಹುರಿದ ಮೇಲೆ ಸ್ವಲ್ಪ ಇಂಗನ್ನು ಹಾಕಿ ಗ್ಯಾಸ್ ಸ್ಟವ್ ಆಫ್ ಮಾಡಿ. ಸ್ಟವ್ ಆಫ್ ಮಾಡಿದ ಮೇಲೆ 1 ಚಮಚ ಕೆಂಪು ಮೆಣಸಿನ ಪುಡಿ ಮತ್ತು 1/4 ಚಮಚ ಅರಿಶಿನ ಪುಡಿಯನ್ನು ಹಾಕಿ ಮಿಕ್ಸ್ ಮಾಡಿ ಮತ್ತು ಅದನ್ನು ಒಂದು ತಟ್ಟೆಗೆ ಹಾಕಿ. ಪೂರ್ತಿ ತಣ್ಣಗಾದ ಮೇಲೆ ಅರ್ಧ ಚಮಚ ಉಪ್ಪು ಮತ್ತು ಅರ್ಧ ಚಮಚ ಬೆಲ್ಲವನ್ನು ಸೇರಿಸಿ ಶೇಂಗಾವನ್ನು ಸ್ವಲ್ಪ ಅಲ್ಲೇ ಬೇರ್ಪಡಿಸಿ ಚೆನ್ನಾಗಿ ನುರಿಯಬೇಕು. ಕೊತ್ತಂಬರಿ ಬೀಜ, ಜೀರಿಗೆ ಮತ್ತು ಕರಿಬೇವಿನ ಎಲೆಗಳನ್ನು ಚೆನ್ನಾಗಿ ನುರಿದಾಗ ತುಂಬ ರುಚಿಯಾಗುತ್ತೆ. ಈಗ ಹಸಿ ತೆಂಗಿನಕಾಯಿ ತುರಿಯನ್ನು ಹಾಕಿ ಮಿಕ್ಸ್ ಮಾಡಿ. ತೆಂಗಿನಕಾಯಿ ತುರಿ ಮಸಾಲೆಯೊಂದಿಗೆ ಚೆನ್ನಾಗಿ ಮಿಕ್ಸ್ ಆದ ಮೇಲೇ ಪೇಪರ್ ಅವಲಕ್ಕಿಯನ್ನು ಹಾಕಬೇಕು. ಸರಿಯಾಗಿ ಮಿಕ್ಸ್ ಆಗುವಂತೆ 2 ನಿಮಿಷ ಚೆನ್ನಾಗಿ ಕೈಯಲ್ಲೇ ಕಲಸಿ. ಈಗ ಕಲಸಿದ ಅವಲಕ್ಕಿ ರೆಡಿಯಾಗಿದೆ. ಇದನ್ನು ಬೆಳಗಿನ ತಿಂಡಿಗೂ ಮಾಡ್ಬೋದು ಮತ್ತು ಸಾಯಂಕಾಲ ಟೀಗೂ ಕೂಡ ಮಾಡ್ಬೋದು. ತುಂಬ ಸುಲಭ, ಬೇಗ ಆಗುತ್ತೆ, ರುಚಿಯಾಗಿರುತ್ತೆ. ನೀವು ಟ್ರೈ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ತಪ್ಪದೆ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ಎರಡನೆಯದು ಹಸಿರು ಅವಲಕ್ಕಿ ಅಥವಾ ಗ್ರೀನ್ ಮಸಾಲ ಅವಲಕ್ಕಿ. ಇದನ್ನು ಮಾಡಲು ಕೂಡ 1 ಕಪ್ ಹಸಿ ತೆಂಗಿನಕಾಯಿ ತುರಿ ಮತ್ತು 4 ಕಪ್ ಪೇಪರ್ ಅವಲಕ್ಕಿಯನ್ನು ತಗೊಳ್ಳಿ. ಮಿಕ್ಸಿ ಜಾರಿಗೆ 1 ಹಿಡಿ ಕೊತ್ತಂಬರಿ ಸೊಪ್ಪು, 8-10 ಕರಿಬೇವಿನ ಎಲೆಗಳು ಮತ್ತು 2 ಹಸಿಮೆಣಸಿನಕಾಯಿಯನ್ನು ಹಾಕಿ, ಅರ್ಧ ಚಮಚ ಉಪ್ಪನ್ನು ಹಾಕಿ, ಸ್ವಲ್ಪ ಸಕ್ಕರೆಯನ್ನು ಹಾಕಿ. ನಿಮಗೆ ಹಸಿಮೆಣಸಿನಕಾಯಿ ಬೇಡವೆಂದಲ್ಲಿ ಅದರ ಬದಲಿಗೆ ಸ್ವಲ್ಪ ಕಾಳು ಮೆಣಸಿನ ಪುಡಿಯನ್ನು ಹಾಕಬಹುದು. ಕಪ್ಪಿನಲ್ಲಿರುವ ಅರ್ಧದಷ್ಟು ತೆಂಗಿನಕಾಯಿ ತುರಿಯನ್ನು ಮಾತ್ರ ಸೇರಿಸಿ. ನೀರನ್ನು ಸೇರಿಸದೆ ಈ ರೀತಿಯಾಗಿ ರುಬ್ಬಿಕೊಳ್ಳಬೇಕು. ನಂತರ ಇದನ್ನು ಒಂದು ತಟ್ಟೆಗೆ ಹಾಕಿ ಉಳಿದ ಕಾಯಿ ತುರಿಯನ್ನು ಇದಕ್ಕೆ ಸೇರಿಸಿ ಲಿಂಬೆಹಣ್ಣಿನ ಅರ್ಧ ಭಾಗದಷ್ಟು ರಸವನ್ನು ಹಾಕಿ. ಲಿಂಬೆಹಣ್ಣಿನ ಬೀಜಗಳು ಬಿದ್ದರೆ ಅದನ್ನು ತೆಗೆದು ಬಿಡಿ. ಈಗ ಹಸಿರು ಮಸಾಲೆಯೊಂದಿಗೆ ಕಾಯಿ ತುರಿಯನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಹೀಗೆ ಮಿಕ್ಸ್ ಆದ ಮೇಲೆ ಪೇಪರ್ ಅವಲಕ್ಕಿಯನ್ನು ಹಾಕಿ ಕೈಯಲ್ಲೇ 2 ನಿಮಿಷ ಚೆನ್ನಾಗಿ ಕಲಿಸಿ. ಈಗ ರುಚಿಯಾದ ಹಸಿರು ಅವಲಕ್ಕಿ ಅಥವಾ ಗ್ರೀನ್ ಮಸಾಲ ಅವಲಕ್ಕಿ ರೆಡಿಯಾಗಿದೆ. ನಿಮಗೆ ಇದು ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.